ನನ್ನ ತಂಗಿ ಅಕ್ಕ ನೀವು ಯಾಕೆ ಸೌಜನ್ಯ ಕೇಸ್ ಬಗ್ಗೆ ಏನೂ ಮಾತಾಡಿಲ್ಲ, ನೀವು ಬ್ಲಾಗ್ಸ್ಗಳನ್ನ ಮಾಡ್ತೀರಲ್ವ, ಏನಾದರೂ ಮಾತಾಡಿ ಅಕ್ಕ ಅಂತ ಮೆಸೇಜ್ ಮಾಡಿದ್ಲು. ಅದ್ರ ಬಗ್ಗೆ ಮಾತಾಡೋದಿರಲಿ, ಆ ಒಂದು ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನನಗೆ ಗಂಟ್ಲಲ್ಲಿ ದುಃಖ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ನಿಜವಾಗ್ಲೂ. ನಾನೊಬ್ಬಳು ಹೆಣ್ಮಗುವಾಗಿ ಆ ಒಂದು ಸಿಚುವೇಶನ್ ಆ ಹುಡುಗಿ ಫೇಸ್ ಮಾಡಿರೋದನ್ನು ನೋಡಿದ್ರೆ, ಆ ರೀತಿ ಮಾಡ್ದವನ್ನ ಮಧ್ಯ ರೋಡಲ್ಲಿ ಬಟ್ಟೆ ಬಿಚ್ಚಿ ಅಡ್ಡಡ್ಡ ಉದ್ದುದ್ದ ಕತ್ತರಿಸ್ಬಿಡ್ಬೇಕು ಅನ್ನೋಷ್ಟು ರೋಷ, ಕೋಪ, ದ್ವೇಷ ನನಗೂ ಬರುತ್ತೆ. ಆದರೆ ಏನು ಮಾಡ್ತೀರಾ, ನಾವು ಕಾನೂನು ವಿರುದ್ಧವಾಗಿ ಅಥವಾ ಕಾನೂನನ್ನ ಕೈ ತಗೊಳ್ಳುವಂಥ ಪರಿಸ್ಥಿತಿಲಿಲ್ಲ. ಆದರೆ ಇವಾಗ ನಡೀತಿರುವಂಥ ಒಂದಷ್ಟು ಬದಲಾವಣೆಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಈ ಒಂದು ಕೆಲಸಕ್ಕೆ ಜಯ ಸಿಕ್ಕೇ ಸಿಗುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಕಸ್ಮಾತ್ ಕಾನೂನು ಬಿಟ್ರೂ ಕರ್ಮ ಅವ್ರನ್ನೆಲ್ಲ ಬಿಡೋದಿಲ್ಲ. ಅವರು ಸಾಯೋ ತನಕನೂ ಇದನ್ನು ತಲೆಯಲ್ಲಿಟ್ಕೊಂಡು ಅಥವಾ ಇದನ್ನು ಯೋಚನೆ ಮಾಡಿಕೊಂಡು ಬದುಕ್ತಾ ಇರ್ತಾರಲ್ಲ, ಅದೇ ಒಂದು ಶಿಕ್ಷೆ ನನ್ನ ಪ್ರಕಾರ ಅವ್ರಿಗೆಲ್ಲ. ಬಟ್ ಕಾನೂನು ಒಂದು ನ್ಯಾಯಯುತವಾಗಿ ಒಂದು ನ್ಯಾಯನ ಕೊಟ್ಬಿಟ್ರೆ ಕಾನೂನು ಮೇಲೆ ನಮಗಿನ್ನೂ ಒಂದು ಗೌರವ ಹೆಚ್ಚಾಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ಇದನ್ನು ಮಾಡಿದಾರೋ ಅವ್ರಿಗಂತೂ ತಕ್ಕ ಪಾಠ ಆಗಲೇಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಮನೋಭಾವನೆ. ಸೊ ನಾನು ಮಾತಾಡಬೇಕು ಅಂತ ಏನೋ ಮಾತಾಡೋದಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಇಷ್ಟು ದಿನ ಯಾವುದೇ ರೀತಿ ಬ್ಲಾಗ್ಸ್ಗಳಲ್ಲೂ ಈ ವಿಚಾರನ ಹೇಳಿರಲಿಲ್ಲ. ಬಟ್ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಮಾತಾಡಲೇಬೇಕಾಗತ್ತೆ. ಯಾಕಂದರೆ ನಮ್ಮನೆ ಹೆಣ್ಮಕ್ಳಿಗಾಗಿದ್ದರೆ ನಾವು ಮಾತಾಡ್ತಿರ್ಲಿಲ್ವ. ಸೊ ಅದೇ ರೀತಿ ಇದಕ್ಕೂ ವೀಡಿಯೋ ಬೇರೆ, ಮಾತಾಡ್ತಿರೋದು ಬೇರೆ ಅಂತ ಕಮೆಂಟ್ ಮಾಡಬೇಡಿ. ನಾನು ಮಾಡಿರೋ ವೀಡಿಯೋಗೇ ವಾಯ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.